ಈ ಕಾರ್ಯಕ್ರಮಗಳು ಬಹಳ ಅವಶ್ಯಕವಾಗಿದೆ. 5 out of 5 ರೇಟಿಂಗ್ ಕೊಡ್ಬೋದು ನಾವು ಈ ಆಕ್ಟಿವಿಟಿಗೆ. ತುಂಬಾ ಒಳ್ಳೆ ಪ್ರೋಗ್ರಾಮ್ ಅಂತ ನಾನು ಹೇಳ್ತೀನಿ. ಯಾರ್ ಹೇಳಿದ್ದು ಹಳ್ಳಿ ಮಕ್ಕಳಲ್ಲಿ ಟ್ಯಾಲೆಂಟ್ ಇಲ್ಲ ಅಂತ? ಒಮ್ಮೆ ಮುಳಬಾಗಿಲು ತಾಲೂಕಿನ ಈ ಶಾಲೆಯ ಕಡೆ ಬಂದು ನೋಡಿ. ಇವರ ಎನರ್ಜಿ, ಇವರ ನಾಲೆಡ್ಜ್ ಹಾಗೂ ಇವರ ಕಾನ್ಫಿಡೆನ್ಸ್ ನೋಡಿದ್ರೆ ಎಂಥವರು ಒಂದು ಕ್ಷಣ ದಂಗಾಗ್ತಾರೆ. ನಮಸ್ಕಾರ ವೀಕ್ಷಕರೇ, ಇದು ನಿಮ್ಮ ಎಸ್ಪಿ ನ್ಯೂಸ್. ಮುಳಬಾಗಿಲು ತಾಲೂಕಿನ ಕಾಶಿಪುರ ಸರ್ಕಲಿನಲ್ಲಿರುವ LH ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಅಕ್ಷರಶಃ ಹಬ್ಬದ ವಾತಾವರಣ. ಹೌದು, ಶಾಲೆಯಲ್ಲಿ ಅತ್ಯಂತ ಅದ್ಧೂರಿಯಾಗಿ ಸೇಲ್ಸ್ ಡೇ ಹಾಗೂ ಸೈನ್ಸ್ ಎಕ್ಸಿಬಿಷನ್ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಬೃಹತ್ ಕಾರ್ಯಕ್ರಮಕ್ಕೆ ಮುಳಬಾಗಿಲು BEO ಆದ ಶ್ರೀ ರಾಮಚಂದ್ರಪ್ಪ ಅವರು ರಿಬ್ಬನ್ ಕತ್ತರಿಸಿ ಚಾಲನೆ ನೀಡಿದರು. ಒಂದು ಕಡೆ ಭವಿಷ್ಯದ ವಿಜ್ಞಾನಿಗಳ ಕಮಾಲ್. 4 + 5 9, 3 + 6 9, 7 + 2. ಇನ್ನೊಂದು ಕಡೆ ಸ್ಕೂಲ್ ಕ್ಯಾಂಪಸ್ ಪಕ್ಕಾ ಮಾರ್ಕೆಟ್ ಆಗಿ ಬದಲಾಗಿತ್ತು. ಮಕ್ಕಳು ಸ್ವತಃ ತಮ್ಮ ಕೈಯಾರೆ ತಯಾರಿಸಿದ್ದ ಚಂದ್ರಯಾನ 3, ಇಂಡಿಯಾ ಗೇಟ್, ದೆಹಲಿಯ ರೆಡ್ ಫೋರ್ಟ್, ಜೊತೆಗೆ ಸೌರಮಂಡಲ, ಹಾರ್ಟ್ ಹಾಗೂ ಕಣ್ಣಿನ ಅದ್ಭುತ ಮಾಡೆಲ್ಸ್ ನೋಡುಗರ ಕಣ್ಣು ಕುಕ್ಕುವಂತಿತ್ತು. ಇನ್ನು ಆ ಪುಟ್ಟ ಮಕ್ಕಳ ಇಂಗ್ಲಿಷ್ ಟಾಕಿಂಗ್ ಸ್ಟೈಲ್ ಹಾಗೂ ಅವರ ಎಕ್ಸ್ಪ್ಲನೇಷನ್ ಲೆವೆಲ್ ನೋಡಿದ BEO ರಾಮಚಂದ್ರಪ್ಪ ಅವರು ವೇದಿಕೆ ಮೇಲೆಯೇ ವಾವ್, ವಾಟ್ ಅ ಟ್ಯಾಲೆಂಟ್ ಅಂತ ಉದ್ಗರಿಸಿದ್ರು. ಗ್ರಾಮೀಣ ಭಾಗದಲ್ಲಿ ಇಷ್ಟೊಂದು ಕ್ವಾಲಿಟಿ ಎಜುಕೇಷನ್ ಕೊಡ್ತಿರೋ LH ಶಾಲೆಯ ಮ್ಯಾನೇಜ್ಮೆಂಟ್ಗೆ BEO ಸ್ಪೆಷಲ್ ಆಗಿ ಶುಭ ಹಾರೈಸಿದ್ರು. ಸೇಲ್ಸ್ ಡೇ ಪ್ರಯುಕ್ತ ಮಕ್ಕಳೇ ಪಕ್ಕಾ ವ್ಯಾಪಾರಿಗಳಾಗಿ ಕಣಕ್ಕಿಳಿದಿದ್ರು. ಫ್ರೆಶ್ ತರಕಾರಿ, ಬಿಸಿ ಬಿಸಿ ಬಜ್ಜಿ ಬೋಂಡಾ, ಚಾಟ್ಸ್, ಫ್ರೂಟ್ಸ್, ಸ್ನ್ಯಾಕ್ಸ್ ಹಾಗೂ ಎಳೆನೀರು ಮಳಿಗೆಗಳನ್ನ ಹಾಕಿ ಕಸ್ಟಮರ್ಸ್ನ ಸೆಳೆಯುತ್ತಿದ್ದರು. ಮಕ್ಕಳ ಆ ಬಿಸ್ನೆಸ್ ಟ್ರಿಕ್, ಅವರ ವ್ಯಾಪಾರದ ಜ್ಞಾನ ನೋಡಿ ಎಲ್ಲರೂ ಫಿದಾ ಆಗೋದ್ರು. ಪ್ರತಿಯೊಂದು ಮಳಿಗೆಗೂ ಭೇಟಿ ನೀಡಿದ BEO ಮಕ್ಕಳ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದರು. ಈ ಕಾರ್ಯಕ್ರಮದ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ಮುಳಬಾಗಿಲು ತಾಲೂಕಿನ ನೋಬೆಲ್ ಶಾಲೆ, ಡೆಲ್ಲಿ ಪಬ್ಲಿಕ್ ಶಾಲೆ ಸೇರಿದಂತೆ ಸುತ್ತಮುತ್ತಲಿನ ಹಲವಾರು ಶಾಲೆಗಳ ಮಕ್ಕಳು ಕೂಡ ಈ ಸೈನ್ಸ್ ಎಕ್ಸಿಬಿಷನ್ ಮತ್ತು ಸೇಲ್ಸ್ ಡೇ ಅನ್ನು ವೀಕ್ಷಿಸಲು ಬಂದಿದ್ರು. ಬರೀ ಪುಸ್ತಕದ ಹುಳಗಳನ್ನಾಗಿ ಮಾಡದೆ ವಿದ್ಯಾಭ್ಯಾಸದ ಜೊತೆಗೆ ಅಕ್ಷರಾಭ್ಯಾಸ, ಸ್ಪೋರ್ಟ್ಸ್, ಸೈನ್ಸ್ ಎಕ್ಸಿಬಿಷನ್ ಹಾಗೂ ಸೇಲ್ಸ್ ಡೇನಂತಹ 10 ಹಲವು ಪ್ರಾಕ್ಟಿಕಲ್ ಕಾರ್ಯಕ್ರಮಗಳನ್ನ ಮಾಡ್ತಿರೋ LH ಇಂಟರ್ನ್ಯಾಷನಲ್ ಶಾಲೆಯ ಈ ಪ್ರಯತ್ನಕ್ಕೆ ನಿಮ್ಮದೊಂದು ಸೆಲ್ಯೂಟ್ ಇರಲಿ. I will explain like the different types of houses. Houses protect us from heat, cold, rain, and wild animals. There are some different types of houses. This is a kachcha or hut built with natural materials. They generally found in villages. This is a pakka house. There are strong houses built with the bricks, cement, etc. These houses found in cities. This is a dome-shaped house made of ice block. It is built in very cold. It keeps the inside warm. My friend will continue. Good morning, everyone. My name is Yashika Reddy. My class first standard B section. I will explain my project about types of houses. This is the houseboat. Its straws are water found in lakes and rivers. This is the tent house. It is made of straws used by campers. So just thank you. And that concludes my project. I would like to say a special thank you to my mother and my teachers for making me through this. Thank you for your time and attention. Thank you. Very good. Thank you. ಪೇರೆಂಟ್ಸ್ ತುಂಬಾ ಅಮ್ಮದಿದ್ದಾರೆ ಸರ್. ಪೇರೆಂಟ್ಸ್ ಅಷ್ಟೇ ಸರ್. ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. Can was simple explain. I am going to show you a small figure. Numbers like that. This will help you to add numbers to your students. Let's go to work and keep in my hand. Take to both the numbers and select the two numbers and will use it like this. 8 + 1 9, 10 + 2 9, 6 + 3 9,
5 plus 4 9, 4 plus 5 9, 3 plus 6 9, 7 plus 2 9, 1 plus 8 9, 0 plus 9 9, 10. Very good. Very good. Thank you. The Earth's atmosphere consists of 5 main layers: troposphere, stratosphere, mesosphere, thermosphere, exosphere. Different friendly by temperature changes ranging from ground level to over 10,000 kilometers. First, troposphere 0 to 12 kilometers, the last layer where weather occurs on human sleep. Second, stratosphere 12 to 50 kilometers. Contains the ozone layer which absorbs harmful ultraviolet rays. Third, mesosphere 50 to 85 kilometers, the coldest layer where meteors burn up upon entry. Fourth, thermosphere 80 to 700 kilometers, extremely high temperatures are found here. Fifth, exosphere 700 to 10,000 kilometers, the outermost thinning layer that gradually merges into interplanetary space. Thank you. I'm from class to get and not alone forest. Forest is a large area covered with many plants and bushes. Wild animals are absolutely in the forest. Lion, tiger, giraffe, elephant, deer, monkey. Domestic animals also live near the forest. Camel, cow, dog, cat, insects also live near the forest. Butterfly, ant, mosquito, honeybees, spider, duck, fly. Reptiles also go bearded animals found in forest. Snake are that predator. We should protect the forest and not protect safety, save life. Thank you. Very good. ಈಗೆಲ್ಲ ಇದೆಯಾ? Respiration system. Respiration is a process in which glucose is break down with the help of oxygen and energy released along with the help of. There are two types of respiration: aerobic respiration and anaerobic respiration. Aerobic respiration means when breakdown of glucose is use of oxygen. This is called aerobic respiration. Anaerobic respiration means food can also be breakdown without using respiration. It is called anaerobic respiration. What is this? Explain. Huh? School model. School model. Explain. about your school. Hello, sir. My name is Dirashma. I am studying in class UK. This is our school model. It shows the environment of our school. Our school has big classroom. They are fresh and sunlight. So students feel healthy and active. In fact, they clean playground to play games. Playing teachers feel and happy. This helps us stay clean and healthy. Our school environment is green and eco-friendly. There are trees and plants around our school that keep the air fresh and clean. Our school teaches us clean the left, wearing helmet and saving water. Our management also conducts different competitive exams to improve our knowledge and confidence. This model shows that a good school helps students growing studies, health and good habits. Thank you for watching my model. Have a nice day. Very good. That use hydraulic power to lift and lower. These bridges uses hydraulic cylinders and fluids to create controlled motion. They are commonly used in road traffic and water traffic. Must be clear. Examples: drawbridges and lift bridges. Hello everyone, my name is
Vishnu Narayana. Today I am going to explain about states and capitals of India. India is a large country with 28 capital cities. My states together make our country strong and united. Now I will tell you names of states and their capitals and list of Indian states and their capitals. Andhra Pradesh, Amravati. Arunachal Pradesh, Itinagar. Assam, Dispur. Bihar, Patna. Chhattisgarh, Raipur. Goa, Panaji. Gujarat, Gandhinagar. Haryana, Chandigarh. Himachal Pradesh, Shimla. Jharkhand, Ranchi. Karnataka, Bangalore. The sun is a big ball of hot gases. It gives us light and heat. All planets revolve around the sun in their own path. Solar system planets order: Mercury, Venus, Earth, Mars, Jupiter, Saturn, Uranus, Neptune. Mercury is the nearest planet to the sun. It has no water. Venus is second planet from the sun. It is known as morning star, evening star, silver star. Earth is called living planet. It has air, water, and Saturn is the sixth planet from the sun. The second largest planet in solar system. Uranus is the seventh planet from the sun, like Jupiter and Saturn. Neptune is the eighth planet from the sun. It is bright blue in color. The important points. And it purchases from Russia, and it also carries more than 29K jets and airplanes, helicopters. You want to work it? Yes, sir. Straight, sir. Important for them are there are 8 planets in our solar system. Mercury, Venus, Earth, Mars, Jupiter, Saturn, Uranus, and Neptune. Mercury is the closest planet to the Sun and also smallest planet. Venus is the hottest planet because it has a sister. Earth is almost the only planet with them. Mars is called the red planet because it looks red. Jupiter is the largest planet in our solar system. Saturn is so beautiful things. Venus, the rotated on the sun is very special. Neptune is the surface planet. ಎಷ್ಟು ಒಂದು ರೂಪಾಯಿಗೆ ಎಷ್ಟು ಇದೇನೋ ಒಂದು ರೂಪಾಯಿಗೆ ಎಷ್ಟು ಇದೆ ಮತ್ತೆ ಹೇಳ್ಬೇಕಲ್ಲ ಎಷ್ಟು ಆ ಶಾಪಲ್ಲಿ 5 ರೂಪಾಯಿ ಕೊಡ್ತಾ ಇದ್ದಾರೆ ಅವ್ರ ಜಾಮೂನು 10 ರೂಪಾಯಿ ಅಂದ್ರೆ ನಮ್ಗೆ ಲಾಸ್ ಆಗುತ್ತೆ. ಒಂದು ರೂಪಾಯಿಗೆ ಎಷ್ಟು ಎಣ್ಣೆಗೆ ಹಾಕಿದ್ದೀವಿ. ರೈಸು ರಸಮ್ ಮುಗಿಸ್ತಾರಲ್ಲ. Accepted our invitation and you attend our program and made a grand success. Thank you so much, sir. ಸ್ಕೂಲ್ ಕಾಶಿಪುರ ವತಿಯಿಂದ ಆಯೋಜಿಸಿರುವ ಮೆಟ್ರಿಕ್ ಮೇಳ ಮತ್ತು ವಿಜ್ಞಾನ ವಸ್ತು ಪ್ರದರ್ಶನ ಸೈನ್ಸ್ ಎಕ್ಸಿಬಿಷನ್ ಅಂಡ್ ಮೆಟ್ರಿಕ್ ಮೇಲ್ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಈ ಶಾಲೆಯ ಆಯೋಜಕರು ಮತ್ತು ಅಧ್ಯಕ್ಷರು ಆಗಿರುವಂತಹ ರಾಜಣ್ಣ ಸರ್ ಅವರೇ ಮತ್ತು ನಮ್ಮ ಸ್ನೇಹಿತರು ಬಹಳ ಅತ್ಯಂತ ನನಗೆ ಒಡನಾಡಿಗಳು ಆಗಿರುವಂತಹ ಡೆಲ್ಲಿ ಪಬ್ಲಿಕ್ ಶಾಲೆಯ ಅಧ್ಯಕ್ಷರು ಆಗಿರುವಂತಹ
ಶಿವಶಂಕರ್ ರೆಡ್ಡಿ ಅವರೇ ಮತ್ತು ಶಿವರಾಜ್ ಸರ್ ಬಹಳ ನಿನ್ನೆಯಿಂದ ಆತ್ಮೀಯತೆಯಿಂದ ಕರೆದು ಸರ್ ಬರಲೇಬೇಕು, ನೀವು ಅಟೆಂಡ್ ಮಾಡಲೇಬೇಕು ಅಂತ. ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಇತ್ತು ನನಗೆ, ಆದರೂ ಕೂಡ ಶಾಲೆಗಳು ಭೇಟಿ ಬರ್ತೀನಿ, ಅದು ಇದು ಫಸ್ಟ್ ಆದ್ಯತೆಯಾಗಿ ತಗೊಂಡು ಬಂದೆ. ಹಾಗೆ ಎಲ್ಲ ನಮ್ಮ ಶಿಕ್ಷಕ ಮಿತ್ರರು ಭಾಳ ಸಂತೋಷವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಮಕ್ಕಳ ಪ್ರಗತಿಗಾಗಿ ಈ ಕಾರ್ಯಕ್ರಮಗಳು ಬಹಳ ಅವಶ್ಯಕವಾಗಿದೆ. ವಿದ್ಯಾರ್ಥಿಗಳನ್ನು ನಾನು ಕೂಡ ಸೈನ್ಸ್ ಟೀಚರ್ ಆಗಿ ಎಲ್ಲ ಸೈನ್ಸ್ ಎಕ್ಸಿಬಿಷನ್ಸ್ ಎಲ್ಲ ನೋಡಿದೆ. ಅವರ ಮಕ್ಕಳ ಅವರು ಎಕ್ಸ್ಪ್ಲೇಷನ್ನು ವೆರಿ ಹ್ಯಾಟ್ಸ್ ಅಪ್ ಟು ಚಿಲ್ಡ್ರನ್ಸ್ ಆ್ಯಂಡ್ ಟೀಚರ್ಸ್. ಚಿಲ್ಡ್ರನ್ಸು ಬಹಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಅದಕ್ಕೆಲ್ಲ ಕಾರಣ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕಿಯರು ಬಹಳ ಚೆನ್ನಾಗಿ ಅವನು ತರೋ ಮಾಡಿದ್ದಾರೆ. ಹಾಗೆ ಅದರಲ್ಲೂ ಅಷ್ಟೇ ವರ್ಕಿಂಗ್ ಮಾಡಲ್ಸ್ ಕೂಡ ತಯಾರು ಮಾಡಿದ್ದಾರೆ. ನನ್ನ ಸಲಹೆ ಏನಂದರೆ ನೆಕ್ಸ್ಟ್ ಇಯರ್ಗೆ ಇನ್ನೂ ಸ್ವಲ್ಪ ಹೆಚ್ಚಿನ ವರ್ಕಿಂಗ್ ಮಾಡಲ್ಸ್, ಯಾಕಂದರೆ ಮಕ್ಕಳಿಗೆ ಚಿಕ್ಕದಾಗೇ ಆಗಲಿ, ಚಿಕ್ಕ ಮಾಡಲ್ಲೇ ಆಗಲಿ, ಇಟ್ ವಿಲ್ ಬಿ ಕನ್ವರ್ಟೆಡ್ ಟು ವರ್ಕಿಂಗ್ ಮಾಡಲ್ಸ್ ಮಾಡಿದಾಗ ಸೈನ್ಸ್ ಬಗ್ಗೆ ದೇ ಆರ್ ಇಂಟ್ರೆಸ್ಟಿಂಗ್ ವೆರಿ ವೆಲ್. and also after the 10th they are go to science faculty, and also they are enrich their knowledge also in scientific view ಅಲ್ಲಿ ಅವರಿಗೆ ಒಳ್ಳೆ ವ್ಯೂ ಬೆಳೀತದೆ. ಒಳ್ಳೆ ಉತ್ತಮ ಡಾಕ್ಟರ್ಗಳು, ವಿಜ್ಞಾನಿಗಳು ಇವೆಲ್ಲ ಆಗೋದಕ್ಕೆ ಮಕ್ಕಳಿಗೆ ಪ್ರೋತ್ಸಾಹ ನೀಡಿದಂಗೆ ಆಗುತ್ತೆ ಅಂತ ಹೇಳ್ತಾ, ಇದೆಲ್ಲ ಸೈನ್ಸ್ ಎಕ್ಸಿಬಿಷನ್ ಇಟ್ಟಿದ್ದು ಬಹಳ ಸಂತೋಷದ ವಿಚಾರ, ಮಕ್ಕಳಿಗೆ ಬಹಳ ಅನುಕೂಲ ಆಗುತ್ತೆ. ಹಾಗೆ ಅದೇ ರೀತಿಯಲ್ಲಿ ಮೆಟ್ರಿಕ್ ಮೇಳ ಇದು ಬಹಳ ಒಳ್ಳೆಯದು. ಯಾಕಂದರೆ ಮಕ್ಕಳಿಗೆ ಬರೀ ಎಜುಕೇಷನ್ ಒಂದೇ ಬದನೆಕಾಯಿ ಆಗೋದಿಲ್ಲ, ಎಜುಕೇಷನ್ ಜೊತೆಗೆ ಸ್ಕಿಲ್ಸ್ ಬೇಕಾಗತ್ತೆ. ಅವನಲ್ಲಿ ಬದುಕೋದಕ್ಕೆ ಸ್ಕಿಲ್ಸ್ ಬೇಕಾಗತ್ತೆ. ಆ ಬದುಕೋದಕ್ಕೆ ಸ್ಕಿಲ್ಸ್ ಕೂಡ ಇದು ಮೇಳ ಆಯೋಜನೆ ಆಗುತ್ತೆ. ಮಕ್ಕಳು ಎಷ್ಟು ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಬಂದು ಫುಡ್ ಮೆಟೀರಿಯಲ್ಸು ಮತ್ತು ಕೆಲವು ವಸ್ತುಗಳು ಸ್ಕಿಲ್ಸ್ ಬಳಸಿ ತರಕಾರಿ ಎಲ್ಲವೂ ಕೂಡ ತಂದು ಅವರಷ್ಟೇ ಮಾರುವ ಸೇಲಿಂಗ್ ಮಾಡುವ ಕೌನ್ಸಿಲು ಸ್ಕಿಲ್ ಬೆಳೀತದೆ. ಹಾಗೆ ಅದರ ಜೊತೆಗೆ ಹೇಗೆ ವ್ಯವಹಾರ ಮಾಡಬೇಕು, ಯಾವ ರೀತಿ ಕಮ್ಯುನಿಕೇಷನ್ ಮಾಡಬೇಕು, ಯಾವ ರೀತಿ ಸ್ಕಿಲ್ ಬೆಳೆಸ್ಕೋಬೇಕು, ಆ ಸ್ಕಿಲ್ಸು ಡೆವಲಪ್ಮೆಂಟ್ ಆಗುತ್ತೆ. ಭಾಳ ಸಂತೋಷದ ವಿಚಾರ. ಹಣದ ವ್ಯವಹಾರ ಯಾವ ರೀತಿ ಮಾಡಬೇಕು, ಆ ಬಿಸ್ನೆಸ್ಸಿಂದ ಯಾವ್ಯಾವ ರೀತಿ ನಾವು ಡೆವಲಪ್ಮೆಂಟ್ ಆಗ್ಬೋದು, ಎಲ್ಲ ಭಾಳ ಸಂತೋಷವಾಗಿ ಎಲ್ಲ ತಯಾರು ಮಾಡಿಸಿದ್ದಾರೆ ನಮ್ಮ ಶಿಕ್ಷಕರು. ಭಾಳ ಸಂತೋಷ. ಈ ಸ್ಕಿಲ್ಸ್ ಕೂಡ ಮಕ್ಕಳಲ್ಲಿ ಬೆಳೀಬೇಕು, ಆ ಬಿಸ್ನೆಸ್ ಅನ್ನೋದು ಕೂಡ ಅವ್ರಿಗೆ ಮೈಂಡಲ್ಲಿ ಇರಬೇಕು ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಆ ಬಿಸ್ನೆಸ್ ಮೈಂಡ್ ಬೆಳೆದಾಗ ಒಳ್ಳೆಯ ಉನ್ನತ ಸ್ಥಾನಕ್ಕೆ ಹೋಗೋದಕ್ಕೆ ಅವಕಾಶಗಳು ಸಾಕಷ್ಟು ಆಗತ್ತೆ ಅಂತ ಹೇಳ್ತಾ ಒಳ್ಳೆಯ ಕಾರ್ಯಕ್ರಮ ಮಾಡಿದಿರಿ. ನನ್ನನ್ನು ಕರೆಸಿ ಈ ಎರಡೂ ಕಾರ್ಯಕ್ರಮಗಳಿಗೆ ಉದ್ಘಾಟನೆ ಮಾಡಿಸಿ ಭಾಳ ಸಂತೋಷದಾಯಕವಾಗಿ ನಮ್ಮನ್ನು ಹರಿಸಿದಿರಿ. ಭಾಳ ನನಗೆ ಸಂತೋಷದ ಆಗಿದೆ. ಈ ಶಾಲೆ ಅತ್ಯಂತ ಎತ್ತರಕ್ಕೆ ಬೆಳೀಲಿ. ಪೋಷಕರು ಅಷ್ಟೇ ಭಾಳ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ಇಲ್ಲಿ ಈ ಶಾಲೆಯಲ್ಲಿ ನೀವು ಸೇರಿಸಿರೋದು ಭಾಳ ಪುಣ್ಯ ಅಂದ್ಕೋಬೇಕು. ಒಳ್ಳೆಯ ಸ್ಕಿಲ್ಸನ್ನು ಬೆಳೆಸ್ತಾ ಇದ್ದಾರೆ. ಬರೀ ಬೋಧನೆ ಜೊತೆಗೆ ಸ್ಕಿಲ್ಸ್ ಬೆಳೆಸೋದು ಬಹಳ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಈ ಸ್ಕಿಲ್ಸ್ ಬೆಳೆಸ್ತಾ ಇದ್ದಾರೆ. ಪೋಷಕರು ಕೂಡ ಒಳ್ಳೆಯ ಕೋಆಪರೇಟಿವ್ ಮಾಡಿ ನಿಮ್ಮ ಮಕ್ಕಳು ಉನ್ನತ ಸ್ಥಾನಕ್ಕೆ ಈ ಶಾಲೆಯಲ್ಲಿ ಹೋಗ್ತಾರೆ ಅಂತ ಹೇಳ್ತಾ ಇಷ್ಟು ಹೇಳಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಕುಡಿಯೋದ್ರಿಂದ ಏನು ಆರೋಗ್ಯ ಚೆನ್ನಾಗಿರುತ್ತೆ. ರೂಪಾಯಿಗೆ ಮೂರು ತರಕಾರಿ ಕಲೆಕಾಯಿ ಸಪೋಟ
ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಪುನೀತ್ ಕುಮಾರ್ ಎಚ್ ಎಸ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ದಿನ ನಾನು ಕೆಂಪುಕೋಟೆಯ ಬಗ್ಗೆ ಹೇಳಲು ಬಯಸುತ್ತೇನೆ. ಕೆಂಪುಕೋಟೆ ಭಾರತದ ದೆಹಲಿ ನಗರದಲ್ಲಿರುವ ಪ್ರಸಿದ್ಧ ಐತಿಹಾಸಿಕ ಕೋಟೆಯಾಗಿದೆ. ಈ ಕೋಟೆ ಮೊಘಲ್ ಸಾಮ್ರಾಜ್ಯದ ಮುಖ್ಯ ವಾಸಸ್ಥಳವಾಗಿದೆ. ಹೀಗೆ ಶಹಜಹಾನ್ ಅವರು ಕ್ರಿಸ್ತಶಕ 1638ರಲ್ಲಿ ಕಟ್ಟಲು ಆರಂಭಿಸಿ ಸುಮಾರು 10 ವರ್ಷಗಳಲ್ಲಿ ಪೂರ್ಣಗೊಳಿಸಿದರು. ಈ ಕೋಟೆ ಕೆಂಪು ಕಲ್ಲಿನಿಂದ ನಿರ್ಮಿಸುವುದರಿಂದ ಇದನ್ನು ಕೆಂಪುಕೋಟೆ ಎಂದು ಕರೆಯುತ್ತಾರೆ. ಈ ಕೋಟೆ ಮೊಘಲ್ ಸಾಮ್ರಾಜ್ಯದ ಮುಖ್ಯ ವಾಸಸ್ಥಳವಾಗಿತ್ತು. ಕೋಟೆಯ ಒಳಗೆ ಜನರ ಸಭಾಂಗಣ, ರಾಜರ ಸಭಾಂಗಣ ಮತ್ತು ಸುಂದರವಾದ ತೋಟಗಳು ಇದ್ದಾವೆ. ಐತಿಹಾಸಿಕ ಮೊಘಲ್ ಸಾಮ್ರಾಜ್ಯ ಶಹಜಹಾನ್ ಶೈಲಿಯ ಅದ್ಭುತ ಉದಾಹರಣವಾಗಿದೆ. ಭಾರತಕ್ಕೆ ಸ್ವತಂತ್ರ ಸಿಕ್ಕ ಪ್ರತಿ ವರ್ಷ ಆಗಸ್ಟ್ 15ರಂದು ಭಾರತದ ಪ್ರಧಾನ ಮಂತ್ರಿ ಕೆಂಪುಕೋಟೆಯ ಮೇಲಿನಿಂದ ರಾಷ್ಟ್ರಧ್ವಜ ಹಾರಿಸಿ ಭಾಷಣ ಮಾಡುತ್ತಾರೆ. ಕೆಂಪುಕೋಟೆ ಯುನೆಸ್ಕೋ ವಿಶ್ವ ಪರಂಪರಾ ತಾಣವಾಗಿದ್ದು ಭಾರತದ ಇತಿಹಾಸ ಮಹತ್ವದ ಪ್ರವಾಸಿಗರ ಪ್ರವಾಸ ತಾಣವಾಗಿದೆ. ಧನ್ಯವಾದಗಳು. Myself Punit Marsika from 9th standard. Today I will explain about the Red Fort. The Red Fort, Lal Killa in Delhi, India, is a 17th century Mughal place fort commissioned by Emperor Shah Jahan in 1638 when shifting as capital to Delhi. It served as the main residence of Mughal emperor nearly for 200 years. It is known as symbol of Indian sovereignty. The fort is an irrational octagon with walls ranging from 18 to 33 meters high, featuring a blend of Persian, European and Indian art style known as Shahjahani style. It got its UNESCO status in the year of 2007. Thank you. Good morning, sir. My name is Vidyascha. I am studying in 6th grade in LH International School. I will explain you about pyramids of Giza. The pyramids of Giza are ancient marvels near Cairo, Egypt, built around 2500 BCE as tombs for Peheru, Khufru, Menakure during the 4th dynasty, serving eternal resting places, symbolizing power and housing treasures afterlife. Thank you. ಶುಭೋದಯ. ನನ್ನ ಹೆಸರು ಮಹಾಲಕ್ಷ್ಮಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇದು ನನ್ನ ಮಾದರಿ ಪ್ರಸಿದ್ಧ ಸ್ಮಾರಕವಾದ ತಾಜ್ ಮಹಲ್ ಬಗ್ಗೆ. ಇದು ಪ್ರೇಮದ ಪ್ರತೀಕ ಎಂದು ವಿಶ್ವಾದ್ಯಂತ ಪ್ರಸಿದ್ಧವಾಗಿದೆ. ತಾಜ್ ಮಹಲ್ ಉತ್ತರ ಪ್ರದೇಶದ ಆಗ್ರಾ ನಗರದಲ್ಲಿ ಯಮುನಾ ನದಿಯ ತೀರದಲ್ಲಿ ಇದೆ. ಮೊಘಲ್ ಚಕ್ರವರ್ತಿ ಶಹಜಹಾನ್ ಅವರು ತಮ್ಮ ಪತ್ನಿಯಾದ ಮುಮ್ತಾಜ್ ಮಹಲ್ ಅವರ ಸ್ಮರಣಾರ್ಥವಾಗಿ 1632ರಲ್ಲಿ ನಿರ್ಮಾಣ ಪ್ರಾರಂಭಿಸಿದರು. ಸುಮಾರು 22 ವರ್ಷಗಳಲ್ಲಿ ಇದು ಪೂರ್ಣಗೊಂಡಿದೆ. ಇದನ್ನು ಬಿಳಿಯ ಮರ್ಮರ್ ಕಲ್ಲಿನಿಂದ ನಿರ್ಮಿಸಲಾಗಿದೆ. ಇದು 4 ಮೂಲೆಗಳಲ್ಲೂ 4 ಮಿನಾರ್ಗಳು ಇವೆ. ಮಧ್ಯದಲ್ಲಿ ಗುಂಬಾಜ್ ಇದೆ. 1938ರಲ್ಲಿ ಯುನೆಸ್ಕೋ ವಿಶ್ವ ಹೆರಿಟೇಜ್ ತಾಣವಾಗಿದೆ. ಇದು ಭಾರತದ ಹೆಮ್ಮೆ ಮತ್ತು ಪ್ರಮುಖ ಪ್ರವಾಸ ತಾಣವಾಗಿದೆ. ಹಾಗೆ ತಾಜ್ ಮಹಲ್ ಕೇವಲ ಒಂದು ಸ್ಮಾರಕವಲ್ಲ, ಅದು ಪ್ರೇಮ, ಕಲೆ ಮತ್ತು ವಿಶ್ವದ ಅದ್ಭುತ ಎಂದು ನಿರ್ಮಾಣಗೊಂಡಿದೆ. ಧನ್ಯವಾದಗಳು. Miss Mahalakshmi. I am studying in 8th standard. Now I am going to explain about India Gate. India Gate is a historical monument in New Delhi. It is built to honor the Indian soldiers who died in World War I and the Third Anglo-Afghan War. The structure is about 42 meters tall and it is made up of sandstone. People visit India Gate to enjoy the surroundings, pay respect and to learn about Indian history. Thank you. Good morning, sir. Myself Madan BS from 9th standard. Today we are explaining about Chandrayaan-3 Vikram lander and Pragyan rover. Chandrayaan-3 launched on July 2023 successfully landed the Vikram lander and Pragyan rover near the South Pole on August 23, 2023, making India the first to achieve this fact. 26-wheeled Pragyan rover conducted in situ experiments and chemical analysis of lunar surface. One lunar day, 6-wheeled 26 kg solar-powered vehicle machines moved at a speed 1 cm per second, analyzing the lunar soil and rock features. Wheels imprinted the ISRO logo and national emblem on the lunar surface.
status. All completing all assignments, including traveling on the surface, and was put into sleep mode. Thank you for coming our school exhibition. Good morning to everyone. Myself Hemalata. I am from 3rd standard. My project is solar power irrigation. Good morning to everyone. My name is Sonia. I am from 3rd standard. My project is solar power irrigation. Solar power irrigation is a system that uses energy from to the sun, pump water for watering crops and plants. Now I will explain how it works. This is solar panel. The sun rays falls on the solar panel. Solar energy converts into electrical energy. This is controller. The controller controls water pump. It uses solar power safely and gives right amount of electricity to pump water properly. The pump lifts the water from the ground. It goes to the overhead tank, and overhead tank drops water into the field. Advantages of solar power irrigation: it does not need diesel or electricity power. It uses sunlight to pump water. It saves money for farmers. It saves electricity. It causes no pollution. It is good for nature and farming. Thank you. Morning to everyone. My name is Adjabram. I'm class 1st standard B section. My project is seasons. Good morning everyone. My name is Chandra. I'm studying in 1st standard B section. Today I will explain my project about season. There are 4 seasons: summer season, winter season, rainy season, spring season. In summer weather is very hot. We drink lot of water. We wear cotton clothes. In winter it is cold. In some places there will be snowfall. We wear warm. In winter it is cold. In some places there will be snowfall. We wear warm clothes. My friend will continue. Good morning to everyone. My name is Adjabram. I'm class 1st standard B section. I will explain my project about seasons. Rainy season. In this season, it rains and we use raincoats and umbrella. Spring season. In this season, it is not too hot or too cold. Leaves and flowers we can see. Thank you everyone. Hello everyone, myself Nitikaya. I am from class UKG. Today I am going to explain about parts of the speech in English. There are 8 parts of speech: noun, pronoun, verb, adverb, adjective, preposition, conjunction, interjection. A noun is the name of a person, animal or thing. Pronoun, a pronoun used instead of a noun. Verb, a verb shows action doing verb. Adverb, an adverb tells more about a verb. Adjective, an adjective describes a noun. Preposition, a preposition shows position of a noun. Conjunction, a conjunction joins 2 words. An interjection shows feelings or emotion. Parts of speech help us make our English beautiful. Thank you. Good morning, sir. Myself, Monvi. I'm studying in class UKG. Today I'm going to explain about solar system model. Solar system is built of the sun, the 8 planets, moons, and other space objects. The sun is at the center of the solar system, and it is a huge ball of fire. It gives us light and heat, which are very important for life on Earth. There are 8 planets in our solar system: Mercury, Venus, Mars, Jupiter, Saturn, Uranus, and Neptune. Mercury is the closest planet to the sun and also smallest planet. Venus is the hottest planet because it has a thick crust. Earth is the home planet and the only planet with a massive sky. The red planet because it looks red. Jupiter is the largest planet in our solar system. Saturn is its beautiful rings. Uranus is the rotated on its side, so it is very special. Neptune is the farthest planet from the sun and is very cold. Thank you for watching my model. And myself Chandrasekhar. I am from 3rd standard. My project is motorcycle. Morning everyone. My name is Charikola. I am from
standard. The project is water cycle. The water cycle is the continuous movement of an earth. Sun is the main energy source of the water cycle. Evaporation water from rivers, lakes, seas, and oceans gets heated by the sun and changes into water vapor. Transpiration. Land release water vapor into the air from the lake crystals as faster to the atmosphere. Condensation. Water vapor cools down and changes back into tiny water droplets forming clouds. Precipitation. When clouds become heavy, water falls to the earth as rain and snow. After precipitation, water collects again in rivers, lakes, or oceans, and the water cycle repeats again and again. It helps in maintaining the water level on earth. Water cycle helps plants, animals, and humans to survive. Thank you. My name is Bindushree. I am from second standard. This is our shelter of animals. Our home is also called as our shelter. A shelter is a place where people and animals live and keep safe. All animals require shelter to protect them. All shelter keeps us safe from rain, heat, cold, insects, and wild animals. Therefore, we are different animals have different shelters. The dog lives in a kennel. The cow lives in a shed. The lion and tiger lives in a den. The bird lives in a nest. The cow lives in a coop. The horse lives in a stable. The monkey lives in a tree. The bee lives in a beehive. The human beings live in house or building. Thank you. Hello everyone. Myself Madhumita. I am from UGH. Today I am going to explain about shapes. Circle, square, rectangle. Circle, square, rectangle, cone, oval, octagon, cylinder. Thank you. Good morning everyone. My name is Banu Tej. I am studying in LKG A section. My school name is LH International School, Kashipura Circle. Today my project is Freedom Fighters. A for Ambedkar, B for Bhagat Singh, C for Chandrasekhar Azad, D for Dayananda Saraswati, E for Ishwara Chandra Vidyasagar, F for Firoz Mehta, G for Gopala Krishna Gokhale, H for Egdewar, I for Indira Gandhi, J for Jawaharlal Nehru, K for Kasturba Gandhi, L for Lala Lajpati Rai, M for Mahatma Gandhi Ji, N for Netaji Subhash Chandra Bose, O for Vanake Bhava, P for Pandit Mohan Mallavya, Q for Q Lakshmi Bai, R for Rabindranath Tagore, S for Sardar Vallabhbhai Patel, T for Tankya Topi, U for Udham Singh, V for Vivekananda, W for Watervelu Nachar, S for Zavyatvir Vasidhar Patel, Y for Usama Ali, Z for Dinasma. Thank you. Good morning everyone. My name is Baby. I am studying LKG B section. My school name is LH International School, Kashipura Circle. Today my topic is types of plants. Plants are very important for our environment. Plants give oxygen to live. Plants give us food, etc. We see many types of plants. There are trees, shrubs, climbers, shrubs, creepers, and plants are big. Trees are big and small. For example, mango tree. Plants are really
small and short. Example of strength recipients. Thank you. Good morning everyone. My name is Charu. I am studying in first standard. My school name is LH International School, Kashipura Circle. My topic is plants and trees. Plants and trees gives us many good things. We get fruits, vegetables, grains, flowers, oxygen, wood, medicine, shadow. Plants and trees helps us live and stay healthy. So we should love plants and trees. Thank you. ಸರ್, ಇವತ್ತು ನಡೆದಿರೋ ಈವೆಂಟ್ ಅಂತೂ ತುಂಬ ಚೆನ್ನಾಗಿದೆ. ಈ ಮಕ್ಕಳಿಗೆ ಸೈನ್ಸ್ ಎಕ್ಸಿಬಿಷನ್ನು ಮತ್ತು ಈ ಸೇಲ್ಸ್ ಮಾರ್ಕೆಟ್ ಅನ್ನೋದು ಏನು ಇಟ್ಟಿದ್ದಾರಲ್ಲ, ಅವ್ರಿಗೆ ನಾಲೆಡ್ಜ್ ಗೇನ್ ಮಾಡೋದಕ್ಕೆ, ಅವರು ಎಜುಕೇಷನ್ಗೆ ಮತ್ತು ಅವರ ಲೈಫ್ ಗ್ರೋತ್ಗೆ ತುಂಬ ಒಳ್ಳೆ ಪ್ಲಸ್ ಪಾಯಿಂಟ್ ಆಗಿದೆ. ಒಂದು ವರ್ಷ ಸ್ಕೂಲಲ್ಲಿ ಏನು ಕಲಿತಾರೆ ಅದರಲ್ಲಿ 30% ಈ ಒಂದು ದಿನದಲ್ಲಿ ಕಲ್ತಿರ್ತಾರೆ ಅಂತ ನನ್ನ ಅಭಿಪ್ರಾಯ, ನನ್ನ ಅನಿಸಿಕೆ ಆ ಥರ ಅನ್ನಿಸ್ತಾ ಇದೆ. ಬಟ್ ಇದು ತುಂಬ ಚೆನ್ನಾಗಿದೆ. ನನ್ನ ಪ್ರಕಾರ 5 out of 5 ರೇಟಿಂಗ್ ಕೊಡ್ಬೋದು ನಾವು ಈ ಆ್ಯಕ್ಟಿವಿಟಿಗೆ. ತುಂಬ ಚೆನ್ನಾಗಿದೆ. ಎಲ್ಲ ವೀಕ್ಷಣೆ ಮಾಡಿದ್ರಲ್ಲ ಮಕ್ಕಳು ಬಾರ್ಗಿಂಗ್ ಮಾಡೋದು ಅದೆಲ್ಲ ಏನು ಅವರು ಬಾರ್ಗಿಂಗ್ ಮಾಡೋ ಸ್ಟೈಲು, ಅವ್ರು ಮತ್ತೆ ನಮ್ಮ ಹತ್ರ ಮಾತಾಡೋ ಸ್ಟೈಲು, ಅದೇ ಇವಾಗ ನಾವು ಒಬ್ಬ ವ್ಯಾಪಾರ ಹೆಂಗ್ ಮಾಡ್ಬೇಕು ಅನ್ನೋದು ಅವರು ಈ ವಯಸ್ಸಿಗೆ ಅವರು ಕಲಿತಿದ್ದಾರೆ. ಬಟ್ ಎಷ್ಟು ಚೆನ್ನಾಗಿ ಅವರು ಕನ್ವೆ ಮಾಡ್ತಾರೆ ಗೊತ್ತಾ, ನಾವು ಬಾರ್ಗಿಂಗ್ ಮಾಡುವಾಗ ಇಲ್ಲ ಸರ್ ಅದು ನಮಗೆ ಈ ವರ್ಕೌಟ್ ಆಗಲ್ಲ, ಇಲ್ಲ ನಮಗೆ ಇದು ಅದು ಚೆನ್ನಾಗಿದೆ, ಚೆನ್ನಾಗಿ ಕಲಿತಿದ್ದಾರೆ. ಹುಡುಗರು ಕಲಿಯೋಕೆ ಚೆನ್ನಾಗಿದೆ. ಮಕ್ಳಿಗೂ ಅದೊಂದು ಇಯರ್ಲಿ ಯಾವಾಗೂ ಸ್ಕೂಲಲ್ಲಿ ಕೂತು ಪಾಠ ಕೇಳೋದಕ್ಕಿಂತ ಈ ಒಂದು ದಿನ ಏನು ಅವರು ಫ್ರೀಯಾಗಿ ಅವ್ರ ಫ್ರೀ ಮೈಂಡಲ್ಲಿ ಅವ್ರ ಓನ್ ಮೈಂಡ್ ಸೆಟ್ಟಲ್ಲಿ ಇವತ್ತು ಒಂದು ಬಿಸ್ನೆಸ್ ಮಾಡೋದು, ಒಂದು ನಾಲೆಜ್ ಗೇನ್ ಮಾಡ್ತಾರಲ್ಲ, ಇದು ತುಂಬ ಚೆನ್ನಾಗಿದೆ, ತುಂಬ ಬೆನಿಫಿಟ್ ಆಯಿತು. ಎಕ್ಸಿಬಿಷನ್ ಬೇರೆ ಸೈನ್ಸ್ ಎಕ್ಸಿಬಿಷನ್ ಅಂತೂ ಹೇಳಂಗೆ ಇಲ್ಲ ಸರ್. ಅದು ಮಾಡಿರೋ ಮಾಡೆಲ್ಸು, ಅವ್ರ ಏಜ್ಗೆ ಅವ್ರು ಮಾಡಿರೋ ಮಾಡೆಲ್ಸ್ಗೆ ತುಂಬ ಅಲ್ಟಿಮೇಟ್ ಆಗಿದೆ. ಆ ಒಂದು ಎಕ್ಸಿಬಿಷನ್ ಇವಾಗ ನಾನು ಬಂದು ಇದು ಎಕ್ಸಿಬಿಷನ್ ಸುಮ್ಮನೆ ಒಂದು ನೋಡಿರೋದಕ್ಕೆ ಎಷ್ಟೋ ಅನುಭವ ಆಯಿತು. ಅಂದರೆ ಇಷ್ಟೆಲ್ಲ ಮಾಡೆಲ್ಸ್ ಅವರು ಎಕ್ಸ್ಪ್ಲೇನ್ ಮಾಡ್ತಿದ್ರೆ, ಆ ಹುಡುಗರು ಸಣ್ಣ ಸಣ್ಣ ಮಕ್ಕಳು ಅವ್ರ ಏಜ್ಗೆ ಕೆಪಾಸಿಟಿಗೆ ತಕ್ಕಿಗಿಂತ ಮೀರಿ ಎಕ್ಸ್ಪ್ಲೇನ್ ಮಾಡ್ತಿದ್ರೆ ತುಂಬ ಚೆನ್ನಾಗಿದೆ, ತುಂಬ ನಾಲೆಡ್ಜ್ ಪಡೀತಿದ್ದಾರೆ. ನೋಡಿದವರು ಪಡೀತಾರೆ, ಹುಡುಗರು ನಾಲೆಡ್ಜ್ ಚೆನ್ನಾಗಿ ಬಂದಿರುತ್ತೆ. ಅಕ್ಷರಾಭ್ಯಾಸ ಮಾಡಿಸಿದ್ರು. ಆಮೇಲೆ ಮತ್ತೆ ಇದು ಸರ್ ಏನೇ ಪ್ರೋಗ್ರಾಮ್ ಇದ್ರೂ ಎಲ್ಲ ಪೇರೆಂಟ್ಸ್ ಜೊತೆಲಿ ಇಂಟರಾಕ್ಟಿವ್ ಫ್ರೆಂಡ್ಲಿ ಆಗಿದ್ದು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ. ಮ್ಯಾನೇಜ್ಮೆಂಟು, ಈ ಸ್ಕೂಲ್ ಸ್ಟಾಫ್ಸು ಏನಿದಾರಲ್ಲ ಅವರು ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಸ್ಟೂಡೆಂಟ್ಸ್ ಹತ್ರ ಆಗಲಿ, ಪೇರೆಂಟ್ಸ್ ಹತ್ರ ಆಗಲಿ, ಎಲ್ಲರ ಹತ್ರನೂ ಚೆನ್ನಾಗಿ ಕನ್ವೀನಿಯೆಂಟ್ ಅದಿಲ್ಲ, ತುಂಬ ಚೆನ್ನಾಗಿ ನಡ್ಸ್ಕೊಡ್ತಿದ್ದಾರೆ. ಖಾಸಗಿ ಶಾಲೆ ಅಂದ್ರೆ ಅವಾಗೆಲ್ಲ ಸಿಟಿಗೆ ಹೋಗ್ಬೇಕು. ಹೌದು. ಈ ಹಳ್ಳಿ ಪ್ರದೇಶದಲ್ಲಿ ಈ ಶಾಲೆ ಬಗ್ಗೆ ಹೇಳ್ಬೇಕಂದ್ರೆ ಸರ್, ಈ ಹಳ್ಳಿ ಸರೌಂಡಿಂಗ್ ಅಲ್ಲಿ ಈ ಮಟ್ಟಕ್ಕೆ ಶಾಲೆ ಇದೆ, ಅದು ಈ ಲೆವೆಲ್ಗೆ ನಡೀತಾ ಇದೆ ಅಂದ್ರೆ ಅದು ನಮ್ಮ ಅದೃಷ್ಟ ಅನ್ಕೋಬೇಕು, ನಮ್ಮ ಸರೌಂಡಿಂಗ್ ಅಲ್ಲಿ ಇರೋದು. ಯಾಕಂದ್ರೆ ಯಾವ ಸ್ಕೂಲ್ ಹಾಕಿದ್ರು ಪಾಠ ಹೇಳ್ಕೊಡ್ತಾರೆ. ಬರೀ ಪಾಠ ಹೇಳೋದೊಂದೇ ಬೇಕಾಗಿಲ್ಲ, ನಮ್ಮ ಮಗುಗೆ ಆರ್ಥಿಕತೆ ಬೆಳೆಯೋದಕ್ಕಾಗ್ಲಿ, ಒಂದು ತಲೆಯಲ್ಲಿ ಏನಾದ್ರು ಮೈಂಡ್ ಮೆಚುರಿಟಿ ಮಾಡ್ಕೊಳಕ್ಕಾಗ್ಲಿ, ಏನೇ ಬೇಕಾದ್ರೂ ಈ ವೆದರು, ಈ ಕಾಂಪೌಂಡು ಚೆನ್ನಾಗಿದೆ, ಪೀಸ್ಫುಲ್ ಆಗಿದೆ. ನಮಸ್ತೆ, LH ಇಂಟರ್ನ್ಯಾಷನಲ್ ಸ್ಕೂಲಿಗೆ. ಇವತ್ತು ಈ LH ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಸೇಲ್ಸ್ ಡೇ ಮತ್ತು ಸೈನ್ಸ್ ಎಕ್ಸಿಬಿಷನ್ ಹಮ್ಮಿಕೊಂಡಿದ್ದಾರೆ. ಇದು ಒಂದು ತುಂಬ ಒಳ್ಳೆ ಕಾರ್ಯಕ್ರಮ ಅಂತ ಹೇಳ್ಬೋದು. ಮೊದಲನೇದಾಗಿ ನಮ್ಮ ಪ್ರಿನ್ಸಿಪಲ್ ಸರ್ ಆದ ಶಿವರಾಜ್ ಸರ್ಗೆ ಮತ್ತು ಮ್ಯಾನೇಜ್ಮೆಂಟ್ ಟೀಚರ್ಸ್ ಕಡೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಇದು ತುಂಬ ಒಳ್ಳೆ ಪ್ರೋಗ್ರಾಮ್ ಅಂತ ನಾನು ಹೇಳ್ತೀನಿ. ನಮ್ಮ ಮಗ ಹೆಸರು ತ್ರಿಶಾಂತ್ ಅಂತ LKG ಓದ್ತಾ ಇದ್ದಾನೆ.
ಅಂದ್ರೆ ಇಲ್ಲಿ ಎಜುಕೇಶನ್ ಅಷ್ಟೇ ತುಂಬಾ ಚೆನ್ನಾಗಿ ಕೊಡ್ತಾರೆ ಮಕ್ಕಳಿಗೆ. ಐ ಆಮ್ ಪ್ರೌಡ್ ಟು ಸೇ LH ಇಂಟರ್ನ್ಯಾಷನಲ್ ವಾಸ್ ಬೆಸ್ಟ್ ಅಂತ. ಈ ಸರೌಂಡಿಂಗ್ಸ್ ಅಲ್ಲಿ ಒಳ್ಳೆ ಬೆಸ್ಟ್ ಸ್ಕೂಲ್ ಅಂತ ನನ್ನ ಒಪಿನಿಯನ್. ಹೌದು, ನಮ್ಮ ಮಗು ಸೈನ್ಸ್ ಎಕ್ಸಿಬಿಷನ್ ಅಲ್ಲಿ ಪಾಲ್ಗೊಂಡಿದ್ದಾನೆ. ಅವನು ಫುಡ್ ಪ್ಯಾರಾಮಿಡ್ ಅಂತ ಅವ್ನ ಮಾಡೆಲ್ ನೇಮು. ಏನಿಸುತ್ತೆ ಇವತ್ತಿನ ಕಾರ್ಯಕ್ರಮ ಸೈನ್ಸ್ ಡೇ ಆಗಿದೆ, ಸೈನ್ಸ್ ಎಕ್ಸಿಬಿಷನ್ ಆಗಲಿ, ಏನನ್ಸುತ್ತೆ ಮಕ್ಕಳ ಎಕ್ಸ್ಪ್ಲೋರೇಷನ್ ಟ್ಯಾಲೆಂಟ್? ಈ ತರ ಒಂದು ಪ್ರೋಗ್ರಾಮ್ ಮಾಡಿದ್ರೆ ಮಕ್ಕಳಿಗೆ ತುಂಬಾ ಒಳ್ಳೆ ಜ್ಞಾನ ಮತ್ತು ಮುಂದಕ್ಕೆ ಎಲ್ಲಾನು ಅವ್ರಿಗೂ ಒಳ್ಳೆ ಒಂದು ಬಿಸ್ನೆಸ್ ಮಾಡೋದಕ್ಕೆ ತುಂಬಾ ಇಂಪ್ರೂವ್ ಆಗುತ್ತೆ ಸರ್. ಟೋಟಲ್ ಆಗಿ ಶಾಲೆ ಬಗ್ಗೆ ಹೇಳ್ಬೇಕಂದ್ರೆ ಇಯರ್ಲಿ ಒಂದು 5 to 6 ಪ್ರೋಗ್ರಾಮ್ಸ್ ಮಾಡ್ತಾನೆ ಇರ್ತಾರೆ ಸರ್. ತುಂಬಾ ಒಳ್ಳೆ ಪ್ರೋಗ್ರಾಮ್ಸ್ ಈ ಶಾಲೆ ಕಡೆಯಿಂದ ಬರ್ತಾ ಇದೆ. ಈಗ ಇನ್ನು ಮುಂದಕ್ಕೆ ಚೆನ್ನಾಗಿ ಇಂಪ್ರೂವ್ ಆಗಬೇಕು ಅಂತ ನಮ್ಮ LH ಇಂಟರ್ನ್ಯಾಷನಲ್ ಶಾಲೆ ನಾನು ಬಯಸ್ತೆ. ಮತ್ತೆ ಹೀಗೆ ನಮ್ಮ ಪ್ರೈವೇಟ್ ಸ್ಕೂಲ್ಗಳಿಗೆ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ನಮ್ಮ LH ಇಂಟರ್ನ್ಯಾಷನಲ್ ಶಾಲೆ ಎಲ್ಲ ಪ್ರೋಗ್ರಾಮ್ಸ್ ಅಲ್ಲಿ ಅಂದ್ರೆ ಟೋಟಲ್ ಆಗಿ ಎಜುಕೇಶನ್ನೇ ಅಲ್ಲದೆ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಎಲ್ಲ ಅಂದ್ರೆ ಸೇಲ್ಸ್ ಡೇ ಆಗಿರ್ಬೋದು, ಒಂದು ಅಕ್ಷರಾಭ್ಯಾಸ ಹತ್ರ ಇಂದ ಎಲ್ಲ ಒಂದು 3 to 6, 7 ಪ್ರೋಗ್ರಾಮ್ಸ್ ಮಾಡಿದ್ದಾರೆ ಸರ್. ಏನು ಪೇರೆಂಟ್ಸ್ ಹತ್ರ ಇಂದ ಏನು ಒಂದು ರೂಪಾಯಿನೂ ಕಲೆಕ್ಟ್ ಮಾಡಿಲ್ಲ ಅವರು. ಎಲ್ಲ ಸ್ವಂತವಾಗಿ ಅವರೇ ಒಂದು ಎಲ್ಲ ಪ್ರೋಗ್ರಾಮ್ಸ್ನೂ ಮಾಡ್ತಾ ಇದ್ದಾರೆ ಸರ್. ತುಂಬಾ ಚೆನ್ನಾಗಿದೆ. ಬೇರೆ ಸ್ಕೂಲ್ಸ್ಗೆ ಕಂಪೇರ್ ಮಾಡಿದ್ರೆ ನಮ್ಮ LH ಇಂಟರ್ನ್ಯಾಷನಲ್ ಶಾಲೆ ಒಂದು ಅಂದ್ರೆ ಬೆಸ್ಟ್ ಅಂತ ನಾವು ಹೇಳ್ಬೋದು. ಈ ಸರೌಂಡಿಂಗ್ಸ್ ಅಲ್ಲೇ ಬೆಸ್ಟ್ LH ಇಂಟರ್ನ್ಯಾಷನಲ್.